ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ. ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಕಾಫಿ ಗಿಡ ಕೊಳೆ ಬಂದಿರುವಂಥದ್ದು, ಈ ಮಳೆ ವಿಪರೀತ ಮಳೆಯಿಂದಾಗಿ ಅದರದ್ದೊಂದು ಚಿಕ್ಕದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ನನಗೆ. ನೀವು ನೋಡ್ಬೋದು, ಇಲ್ಲಿ ಆಲ್ಮೋಸ್ಟು ಎಲ್ಲ ಗಿಡಗಳೂ ಫುಲ್ಲು ಕಪ್ಪಾಗಿ ಕಾಯಿ ನಿಂತಿದೆ. ಈ ಸರಿ ಕಾಫಿ ಬಂಪರ್ ಬೆಳೆ ಅಂತಂದರೆ ಈ ವರ್ಷ ಬಂದಷ್ಟು ಬೆಳೆ ಯಾವ ವರ್ಷವೂ ಬಂದಿಲ್ಲ ಅಂತ ಅಂದ್ಕೊತೀವಿ. ರೋಬಸ್ಟೋ ಆಗ್ಬೋದು ಅಥವಾ ಕಾವೇರಿ ಆಗ್ಬೋದು, ಅರೇಬಿಕ್ ಅಂತೀವಲ್ಲ ಅದು. ಇದರಲ್ಲಿ ಒಂದು ಗೊಂಚಲು ಏನಿಲ್ಲ ಅಂದರೂ ಒಂದು 30-40 ಕಾಯಿ ಒಂದು ಗುಚ್ಛದಲ್ಲಿರುತ್ತೆ. ನೀವು ಈ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಮರ ಬಿದ್ದು ನೋಡಿ, ತುಂಬ ಎಲ್ಲ ಗಿಡ ಎಲ್ಲ ಪುಡಿಯಾಗಿ ಹಾಳಾಗಿ ಹೋಗಿದೆ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಕಂಟಿನ್ಯೂ ಮಾಡಿಕೊಂಡು. ಇಲ್ಲಿ ನಿಮಗೆ ಕಾಣುತ್ತಲ್ಲ, ಇದರಲ್ಲೆಲ್ಲ ಫುಲ್ಲು ಕೊಳೆ ಹೇಗಿದೆ ಅಂತಂದರೆ ಏನೂ ಕಾಯಿ ನಿಲ್ತಾ ಇಲ್ಲ. ತುಂಬ ನೋಡಿ, ಎಲ್ಲ ಬ್ಲಾಕಾಗಿ ಕಡ್ಡಿ ಎಲ್ಲ ಫುಲ್ ಬ್ಲಾಕ್ ಆಗಿದೆ. ನಿಮಗೆ ಕಾಣುತ್ತಲ್ಲ, ಕಾಯಿ ಎಲ್ಲ ಬ್ಲಾಕ್ ಆಗಿರೋದು ನೋಡಿ. ಈ ಥರ ಫುಲ್ಲು ಗೊಂಚಲೇ ಫುಲ್ಲು ಬ್ಲಾಕಾಗಿ ಎಲ್ಲ ಉದುರ್ತಾ ಇದೆ. ಇದು ಈ ಸರಿ ಆಗಿರುವಂಥದ್ದು ಕಾಫಿಗೆ ನಷ್ಟ ಅಂತ ಹೇಳ್ಬೋದು. ಇದರಿಂದ ಕಾಫಿ ಗಿಡನೂ ಉಳಿಯೋದು ಡೌಟು ಅಂತ ಈ ನಮ್ಮ ರೈತರುಗಳು ಹೇಳ್ತಾರೆ. ಯಾಕಂದರೆ ಕಾಯಿ ಫುಲ್ಲು ಕೊಳೆಯಿಂದ ಕೆಳಗೆ ಫುಲ್ ಎಲ್ಲ ಬಿದ್ದಿರುತ್ತೆ, ತುಂಬಾ ಬಿದ್ದೋಗಿರುತ್ತೆ. ಬಿದ್ದುಬಿಟ್ಟು ಅದರಿಂದ ಬೋರ್ವೆಲ್ ಅಂದರೆ ಒಂದು ಹುಳ ಬಂದುಬಿಟ್ಟು ಆ ಕಾಂಡನ ಕೊರೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾವುದು ಕಾಫಿ ಗಿಡ ಕಾಂಡ ಇರುತ್ತಲ್ಲ ಅದು. ಹಾಗಾಗಿ ಗಿಡನೂ ಉಳಿಯಲ್ಲ ಅಂತ ಹೇಳ್ತಾರೆ. ಆದಷ್ಟು ಸ್ಪ್ರೇ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅದನ್ನು ಉಳಿಸ್ಕೊಳೋದು ಹೇಗಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಸ್ಪ್ರೇ ಮಾಡಲಿಕ್ಕೆ ಮಳೆನೂ ಅವಕಾಶ ಕೊಡ್ತಾಯಿಲ್ಲ ರೈತರಿಗೆ. ಅದ್ರ ಜೊತೆ ಈ ಗೊನ್ನೆ ಹುಳ, ಈ ಬಸವನ ಹುಳ ಅಂತಲೂ ಕರಿತೀವಿ, ಇದು ತುಂಬ ಗಿಡದಲ್ಲಿ, ಎಲ್ಲ ಗಿಡದಲ್ಲೂ ತುಂಬಾ ಇದೆ. ನಿಮಗೆ ನೋಡಿ ಇಲ್ಲಿ ಕಾಣ್ಬೋದು. ಅದು ಆ ಗಲೀಜನ್ನೆಲ್ಲ ತಿನ್ನೋದು, ಆ ಗಲೀಜಿನ ಮತ್ತು ಅದ್ರ ಮೇಲೇ ಗಲೀಜು ಮಾಡಿಬಿಟ್ಟು ಹೋಗುತ್ತೆ. ಇದೆಲ್ಲ ಹಾಗೆ ಒಂದಕ್ಕೊಂದು ಎಲ್ಲ ಅಲ್ಲೇ ಸ್ಪ್ರೆಡ್ ಆಗಿ ಅದು ಬ್ಯಾಕ್ಟೀರಿಯಾಗಳಾಗಿ ಇದಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಎಲ್ಲದೂ ರೈತರಿಗೆ ಮಾರಕ ಅಂತಲೇ ಹೇಳ್ಬೋದು. ಹೇಳಲಿಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಹೋಗುತ್ತೆ, ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತೇಳಿ ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು ವೀಕ್ಷಕರೇ.